ಯಾಕಂದ್ರೆ ಎಲ್ಲ ಆಪರೇಷನ್ ಆಗ್ತದೆ, ಅಲ್ಲಿಂದೇನು ಮಾಡೋದು. ಅಂಬೇಡ್ಕರ್ ಅವರಿಗೆ ಏನು ಹೇಳಿದ್ರಲ್ಲ ನಮ್ಮ ವೀರಣ್ಣವರು, ದಿಲ್ಲಿ ಒಳಗೆ ಅವ್ರದ್ದು ಏನಂತೀರಲ್ಲ, ತೀರ್ಕೋತಾರಲ್ಲ, ತೀರ್ಕೊಂಡ ಮೇಲೆ ಅಲ್ಲಿ ಜಾಗ ಕೊಡೋದಿಲ್ಲ. ಅಂಬೇಡ್ಕರ್ ಅವ್ರ ಶರೀರ ಇಲ್ಲಿ ಜಾಗ ಇಲ್ಲ ಹೇಳ್ತಾರೆ. ಅದೇನು ನೆಹರೂಗೆ 54 ಎಕರೆ, ಇಂದಿರಾ ಗಾಂಧಿಗೆ 39 ಎಕರೆ, ಈ ರಾಜೀವ್ ಗಾಂಧಿ 18 ಎಕರೆ ಜಾಗ. ಈ ದೇಶದ ದಲಿತರು ಹೆಣ್ಮಕ್ಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ಪುಣ್ಯಾತ್ಮ, ಎಲ್ಲ ಕಷ್ಟಗಳ ಅಪಮಾನಗಳನ್ನು ಸಾವಿರಾರು ವರ್ಷಗಳಿಂದ ನಮ್ಮ ವ್ಯವಸ್ಥೆಯಲ್ಲಿ ಆದಂಥ ಬದಲಾವಣೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿಲ್ಲಿಯಲ್ಲಿ ಭೂಮಿ ಕೊಡುವುದಿಲ್ಲ. ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದೊಂದು ಕಾರ್ ಇರ್ತದೆ, ಆ ಕಾರನ್ನು ಮಾರಿ ಆ ರೊಕ್ಕ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇದು ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾಕ್ಕೆ ರೊಕ್ಕ ತುಂಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂದು ಚೌಪಾಟಿ ಸಮುದ್ರ ದಂಡಿ ತಂದು ಅವ್ರನ್ನ ಅಂತ್ಯಕ್ರಿಯೆ ಆಗ್ತದೆ. ಇವತ್ತು ಕಾಂಗ್ರೆಸ್ನಾಗ ಹೇಳಿವ್ರೇನು ಅಡ್ವಾರ್ಲು ಅಂಬೇಡ್ಕರ್ ಫೋಟೋ ಹಾಕೊಂಡು ಇವ್ರು ನಾಚಿಕೆ ಬರೋಲ್ಲ. ಅಂಬೇಡ್ಕರ್ ಹೆಸರು ಹೇಳಿ ಲೂಟಿ ಮಾಡಿರಿ. ಖರ್ಗೆ ಹೇಳ್ತಾರೆ BJP ಅಂದ್ರೆ ಮೋದಿಯವ್ರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಮಾತಾಡ್ತಾನೆ ಪುಣ್ಯಾತ್ಮ. ಬರೀ ಖರ್ಗೆ ಅವ್ರದ್ದು ಅರ್ಧ ಆಸ್ತಿ ಮಾರಿಬಿಟ್ರ ಕರ್ನಾಟಕದಾಗ ಎಲ್ಲರಿಗೂ 15 ಲಕ್ಷ ರೂಪಾಯಿ ಕೊಡಬೇಕು. ಎಲ್ಲ ದಲಿತರಿಗೆ ಎಲ್ಲ RCC ಮನೆ ಕೊಡ್ತೀರೇನಪ್ಪ. ನಿಮ್ಮ ತಮ್ಮ ಐತೆ, ತಾಕತ್ತೈತೆ. ಪಾಪ ಅಂಬೇಡ್ಕರ್ ಮಕ್ಕಳು ಮೊಮ್ಮಕ್ಕಳು ಎಲ್ಲದಾರೆ ಇವತ್ತು. ಬಂಧುಗಳೇ, ಇವತ್ತು ಅಂಬೇಡ್ಕರ್ ಅವ್ರನ್ನ ಈ ಕಾಂಗ್ರೆಸ್ ತನಗೆ ಹೆಂಗೆ ಬೇಕಂಗೆ ಯೂಸ್ ಮಾಡ್ಕೊಂಡಿದೆ. ರಾಜೀವ್ ಗಾಂಧಿ ಹೇಳಿದ್ರಲ್ಲ, ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ. ನಮ್ಮಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತವ್ರು ನಾವು ಟಿಕೆಟೇ ಕೊಡಲಿಲ್ಲ. ನಮ್ಮದೊಂದು ಆ ಒಂದು ಚಿಂತನೆ ಇಲ್ಲ ಯಾವಾಗಲೂ. ಅದಕ್ಕೆ ಬಂಧುಗಳು, ಇವತ್ತು ನಾವು ವಿನಂತಿ ಮಾಡ್ಕೋತೀನಿ, ಇವತ್ತು ಚಿಕ್ಕೋಡಿ ಲೋಕಸಭೆ ಬದಲಾವಣೆ ಏನು ಮಾಡಬೇಕಂತ ಹೇಳಿ ಕೆಲವೊಂದು ಮಂದಿ ಅದಾರ ಲೀಡರ್ಗಳು, ಅವ್ರಿಗೆ ಪಾರ್ಟಿ ಇಲ್ಲ. ಹಗಲ ತಟ್ಟೆ ಒಂದು ಪಾರ್ಟಿ, ರಾತ್ರಿ ಒಂದು ಪಾರ್ಟಿ ಇರ್ತದೆ. ಹಗಲತ್ತ BJPಗೆ ಇರ್ತಾರೆ, ರಾತ್ರಿ ಇಲ್ಲಿ ಕಾಂಗ್ರೆಸ್ ಅಂತ ಹೇಳಿ ಫೋನ್ ಮಾಡ್ತಾರೆ. ಕೆಲವೊಂದು ಮಂದಿ ಕಾಂಗ್ರೆಸ್ನಾಗಿದ್ದವ್ರು ಇಲ್ಲಿ BJP ಅಂತ ಫೋನ್ ಮಾಡ್ತಾರೆ. ಹಿಂಗೆಲ್ಲ ಈ ಅವಳಿ ಜಿಲ್ಲೆದಾಗ ನಡೆದದ. ನಾ ಇಷ್ಟೇ ಕೇಳ್ತೀನಿ, ಇವತ್ತು ಕರ್ನಾಟಕದಾಗ ನೀವು ಸರ್ಕಾರದ ಗ್ಯಾರಂಟಿಗಳು ಎಲ್ಲ ಕೇಳಿರಿ, ಯಾವ್ರೆ ಒಂದು ಪ್ರಾಮಾಣಿಕವಾಗಿ ಅಂತ ಯಾರು ಇಂಪ್ಲಿಮೆಂಟ್ ಆದವು? ನಾ ಕೇಳಿದೆ ಸಿದ್ದರಾಮಯ್ಯ ಅವ್ರಿಗೆ,